ಸಿರಿ, ನೀನು ಇಷ್ಟೆಲ್ಲ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಯಾಕೆ ಯೋಚಿಸ್ಬೇಕು? ಅವ್ರು ಮಾಡಿರೋ ತಪ್ಪನ್ನ ನನ್ನ ಗಂಡನ ತಲೆ ಕಟ್ಟಬೇಕಾದ್ರೆ ಅವ್ರೇನಾದ್ರೂ ಯೋಚಿಸಿದ್ರ? ನನ್ನ ತಂದೆನ ಕೊಲೆ ಮಾಡಿ ನನ್ನ ಗಂಡನ ಜೈಲಿಗೆ ಕಳಿಸ್ಬೇಕಾದ್ರೆ ನನ್ನ ಪರಿಸ್ಥಿತಿ ಏನಾಗಬಹುದು ಅಂತ ಏನಾದ್ರೂ ಯೋಚಿಸಿದ್ರ? ನಿನ್ಗೇನು ಉತ್ತರ ಕೊಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸೊಗಲಾಡಿ. ನೋಡು, ನಿನ್ನ ದುಃಖ, ಆವೇಶ, ಕೋಪ, ಹಠ ಇದೆಲ್ಲ ಸರಿನೇ. ಆದರೆ ಅಭಿ ಆಕ್ಸಿಡೆಂಟ್ ಮಾಡ್ದ ಅಂತ ಹೇಳ್ತಿದ್ದೀಯಲ್ಲ, ಅದು ಮಾತ್ರ ಸರಿಯಲ್ಲ ಕಣೋ. ನಿಮಗೆ ಸರಿ ಅನ್ನಿಸ್ದೇ ಇರಬಹುದು, ಆದ್ರೆ ನನಗಂತೂ ಗೊತ್ತು ಈ ಆಕ್ಸಿಡೆಂಟ್ ಮಾಡಿರೋದು ಅವನೇ ಅಂತ. ಈ ಶ್ರೀಮಂತರ ಮನೆಯವರೇ ಇಷ್ಟೇ ಅಲ್ವಾ, ತಾವು ಮಾಡಿರೋ ತಪ್ಪನ್ನ ಇನ್ನೊಬ್ರ ಮೇಲೆ ಹಾಕಿ ತಾವೇನು ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಜಾರ್ಕೋತಾರೆ. ಸಿರಿ, ಆ ಮನೇಲಿ ಬರೀ ಶ್ರೀಮಂತಿಕೆ ಮಾತ್ರ ಅಲ್ಲ, ಹೃದಯವಂತಿಕೆನೂ ಇದೆ. ಆ ಮನೇಲಿರೋರೆಲ್ಲ ಸ್ವಾರ್ಥಿಗಳಲ್ಲ ಸಿರಿ, ಮನ್ಸಲ್ಲಿ ಪ್ರೀತಿ ತುಂಬಿಕೊಂಡಿರೋರು. ಹಾಗಂತ ನೀನ್ ಅನ್ಕೊಂಡಿರ್ಬೋದು, ಆದ್ರೆ ನಾನು ಅನುಭವಿಸ್ತಾ ಇರೋ ನೋವು ನನಗೆ ಮಾತ್ರ ಗೊತ್ತು. ಬರೀ ಅವ್ರ ಮನೆಯವ್ರು ಮಾತ್ರ ಅಲ್ಲ, ತುಳಸಿ ಅಮ್ಮಂಗೂ ಅವ್ರ ಹೆತ್ತ ಮಗಂಗಿಂತ ಆ ಶ್ರೀಮಂತರ ಮಕ್ಕಳೇ ಹೆಚ್ಚಾಗ್ಬಿಟ್ರು. ಬಾಯಿ ಮುಚ್ಚು ಸೋಗಲಾಡಿ. ನಿನ್ನ ಮೇಲೆ ರೇಗೋದಕ್ಕೂ ನನಗೆ ಮನಸ್ಸಾಗ್ತಾ ಇಲ್ಲ. ಆದರೆ ತುಳಸಿ ಬಗ್ಗೆ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ಸೋಗಲಾಡಿ. ಪಾಪ ಅವಳು ಯಾವ ಪರಿಸ್ಥಿತಿನಲ್ಲಿದ್ದಾಳೋ ಏನೋ. ನೀನು ದುಡುಕಿ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಓಹೋ, ನಿಮಗಾಗ್ಲೇ ಕಾಲ್ ಮಾಡಿ ವಿಷಯ ಮುಟ್ಸಿದಾರಾ? ಛೆ, ಇಷ್ಟು ವರ್ಷದಿಂದ ನೀನು ಅವಳನ್ನು ನೋಡ್ತಾ ಇದ್ದೀಯ. ತುಳಸಿಗೆ ಆ ಥರದ ಬುದ್ಧಿ ಇದೆಯಾ? ಮಹೇಶನ್ಗೆ ನಾನು ಫೋನ್ ಮಾಡಿದ್ದೆ, ಅವನಿಂದ ಎಲ್ಲ ತಿಳ್ಕೊಂಡೆ. ಅದೇನೇ ಇರಬಹುದು ತಾತ, ಆದ್ರೆ ಅವರೆಲ್ಲರೂ ಸೇರಿ ನನ್ನ ಗಂಡನ್ನ ಜೈಲಿಗೆ ಕಳಿಸೋ ನಿರ್ಧಾರ ಮಾಡಬಾರ್ದಿತ್ತು.